ಯಾಕ್ರಿ ಇಷ್ಟೊಂದು ಒರಟಾಗಿ ಮಾತಾಡ್ತೀರಾ? ಮತ್ತಿನ್ನೇನು ಅವ್ನು ಯಾವನ ಬಂದು ಚೀಟಿ ಅನ್ಸಿ ಮಾಗ್ಲು ಮುಚ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ನೋಡ್ಕೊಂಡು ಸುಮ್ಕಿದ್ಬಿಟ್ಟು ಇವಾಗ ಏನು ಮಾಡೋದು ಅಂತ ಕೇಳ್ತಾ ಇದ್ದೀರಾ? ಕಾನೂನೇ ಹಂಗಿರ್ಬೇಕಾದ್ರೆ ನಾವ್ ಏನ್ ಮಾಡಕ್ಕಾಯ್ತದೆ ಮಗ? ಯಾವ ಕಾನೂನವ? ಇವ್ರು ಎಲ್ಲ ಇಷ್ಟದಾಗೂ ಕಾನೂನನ್ನ ಅನುಸರಿಸ್ತಾವ್ರ? ಬಾವ ಹೇಳ್ತಿರೋದು ಸರಿಯಾಗೇ ಇದೆ. ಈಗ ಎಲ್ಲಿ ನೋಡಿದ್ರು ಬರೀ ಲಂಚ. ಹಣ ಯಾರು ಕೊಡ್ತಾರೋ ಅವ್ರ ಕಡೆ ನ್ಯಾಯ ತಕ್ಕಡಿ ತೂಗುತ್ತೆ. ಅವರು ಸರ್ಕಾರಿ ಅಧಿಕಾರಿಗಳು ಕುಸೆ ಏನ್ ಮಾಡಿದ್ರು ನಡೀತೈತೆ. ನಾವೇನ್ ಮಾಡಿದ್ರು ನಡೀತದೆ ಮಾವಯ್ಯ. ಇವರಿಬ್ರು ತಡಿಲಿಲ್ಲ ಅಂದಿದ್ರೆ ಅಧಿಕಾರಿಗಳ ಕಡೆ ತಲೆ ಹಾಕ್ಬಾರ್ದು. ಹಂಗ್ ಮಾಡ್ತಿದ್ದೆ. ಏನು ಮತ್ತೆ ಹೊಡಿ ಬಡಿ ಶುರು ಮಾಡ್ತಿದ್ರಾ? ಅಂಥವ್ರಿಗೆಲ್ಲ ಹಂಗ್ ಮಾಡ್ದನಯ್ಯ ಬುದ್ಧಿ ಬರೋದು. ಅಯ್ಯೋ ಅದೆಲ್ಲ ಬ್ಯಾಡ ಕಂಟಿ ಅವ್ರೆ. ಈಗಾಗಿರೋ ರಾಮಾಯಣನೇ ಸಾಕು, ಇನ್ನು ಆ ತಲೆನೋವೆಲ್ಲ ಬ್ಯಾಡ. ಪುಟ್ಟಕ್ಕ ಇದ್ದಿದ್ರೆ ಈಟೊಂದೆಲ್ಲ ಸಮಸ್ಯೆನೇ ಆಯ್ತಿರ್ಲಿಲ್ಲ. ಅವ್ರು ತೋರಿಸಿದ ಆಳೆ ಮ್ಯಾಕೆ ಸಹಿ ಹಾಕಿದ್ದಿದ್ರೆ ನೋಡ್ತಾ ಇರಿ. ಸಹನಕ್ಕ, ಆಫೀಸ್ ಅವರು ಗಡುವು ಕೊಟ್ಟಾಗ್ಲೇನೆ ಪುಟ್ಟವಂಗೆ ವಿಷಯ ತಿಳಿಸ್ಬೇಕಿತ್ತಲ್ವಾ? ತಿಳಿಸ್ಬೇಕು ಅಂತಾನೆ ಇದ್ವಿ ಸ್ನೇಹ. ಆದ್ರೆ ಮೊದಲಕ್ಕಿಂತ ಫೋನ್ ಮಾಡಿದಾಗ ಫೋನೇ ಹೋಯ್ತಿರ್ಲಿಲ್ಲ. ಇನ್ನೊಂದ್ಕಿಂತ ಫೋನ್ ಮಾಡಿದಾಗ ಸುಮನ್ ಫಲಿತಾಂಶದ ಬಗ್ಗೆ ಹೇಳಿದ್ವಿ. ಅದ್ರಾಗೆ ಇನ್ನ ಹೇಳೋದ್ ಮರ್ತೋಯ್ತು. ಆಮೇಲೆ ಸುಮಂಗ್ ಬೇರೆ ಹಿಂಗ ಆಗೋಯ್ತು. ಈ ಗಡಿ ಬಿಡಿನಾಗೆ ಹೇಳಕ್ಕೆ ಆಗ್ಲಿಲ್ಲ. ಮೆಸ್ ಕ್ಲೋಸ್ ಆಗಿರೋ ಇಸಿಯ ಪುಟ್ಟಮಿಗೆ ಗೊತ್ತಾದ್ರೆ ಅದೇನ್ ಮಾಡ್ತಾಳೋ ಏನೋ. ಅವ್ವನ ಜೀವ ಇರೋದೇ ಈ ಮೆಸ್ಸಲ್ಲಿ. ಈಗ ಅದಕ್ಕೆ ತೊಂದರೆ ಆಗಿದೆ. ಜನರೆಲ್ಲ ಅರ್ಧಕ್ಕೆ ಊಟ ಬಿಟ್ಟು ಹೋದ್ರು ಅಂತ ಅವ್ವಂಗೇನಾದ್ರೂ ಗೊತ್ತಾದ್ರೆ ಅವಳು ಇದನ್ನ ಸಹಿಸ್ಕೊಳ್ಳಲ್ಲ. ಉರಿ ಆಚೆಗೆ ಬಂದಿದೆ ನೋಡ್ಕೊಂಡು ಸುಮ್ಗೆ ಕುಂತಿದ್ದೀರಲ್ಲ. ನಿಮ್ಗೆ ಹೇಳ್ತಾ ಇರೋದು. ಗೊತ್ತಾಗ್ಲಿಲ್ಲ ರೀ. ಗೊತ್ತಾಗಿಲ್ಲ ಅಂದ್ರೆ ಏನರ್ಥ? ಉರಿ ಏನೋ ಸೀರೆ ಹಾಕಿದ್ರೆ ಏನ್ ಗತಿ? ಅಲ್ಲ, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಬೆಳಿಗ್ಗೆಯಿಂದ ಯಾರು ಊಟ ತಿಂಡಿ ಸರಿಯಾಗಿ ಮಾಡಿಲ್ಲ. ಮಿಸ್ ವಿಚಾರವಾಗಿ ಎಲ್ಲರೂ ತುಂಬ ನೋವಲ್ಲಿದ್ದಾರೆ. ಅದಕ್ಕೆ ನಾನೇ ಅಡುಗೆ ಮಾಡೋಣ ಅಂತ ಬಂದೆ. ಎಲ್ಲರೂ ನೋವಲ್ಲ ಅವ್ರ ಅಂತ ನೀವು ಕೂಡ ನೋವಲ್ಲಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರಾ? ಯೋಚನೆ ಮಾಡದೆ ಹೇಗಿರೋದು ಹೇಳಿ? ಮಿಸ್ ನಮಗೆ ಅನ್ನ ಕೊಟ್ಟಿದೆ, ನಮ್ಮ ಅಪ್ಪನಿಗೂ ನನಗೂ ಆಶ್ರಯ ಕೊಟ್ಟಿದೆ, ಈ ಮನೆಯವರೆಲ್ಲ ಪ್ರೀತಿ ಕೊಟ್ಟಿದ್ದಾರೆ. ಇವತ್ತು ಅಂಥ ಮಿಸ್ಗೆ ತೊಂದರೆ ಆಗಿದೆ ಅಂದರೆ ಬೇಜಾರಾಗದೇ ಇರುತ್ತಾ? ಸಂಕಟ ನಂಗೆ ಅರ್ಥ ಆಯ್ತದೆ. ಆದರೆ ಏನು ಮಾಡೋದು? ಹಬ್ಬ ಎಲ್ಲದನ್ನು ಕಾನೂನು ಮುಖಾಂತರನೇ ಬಗೆಹರಿಸ್ಬೇಕು ಅಂತವ್ರೆ. ಇದ್ರಾಗ ನಾನು ತಾನೇ ಏನು ಮಾಡೋಕ್ಕಾಗ್ತದೆ? ಆದರೆ ಒಂದೇ ಒಂದು ಗೀತ ನನ್ನ ದಾರಿನಾಗ ಹೋದರೆ ಇವತ್ತೇ ಎಲ್ಲದಕ್ಕೂ ಪರಿಹಾರ ಸಿಗ್ತದೆ. ಹೋಗ್ಲಾ? ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ಪುಟ್ಟವ್ವ ಬೆವರು ಸುರಿಸಿ ಕಟ್ಟಿರೋ ಸಾಮ್ರಾಜ್ಯ ಇದು. ಇದಕ್ಕೆ ಕುದ್ದಾಟದಿಂದ ಜಯ ಸಿಗಬಾರ್ದು. ಹಿಂಗೆ ಅನ್ಕೊಂಡು ಕೂತಿದ್ರೆ ನೆಸ್ಪಾಗೋದು ತೆಗ್ದಂಗೆ. ಹಿಂಗೆಲ್ಲ ಅದು ಯಾವಾಗ ಬುದ್ಧಿ ಬರ್ತದೋ ಏನು? ಈಗಾಗಲೇ ಎಲ್ಲರೂ ಮನ್ಸ್ಗೂ ನೋವಾಗಿದೆ. ಮತ್ತೆ ನೀವು ಹೀಗೆ ಮಾತಾಡಿ ನೋವು ಮಾಡಬೇಡಿ. ಅಲ್ಲ, ನಾನು ಹೇಳಿದ್ದು ಹಂಗಲ್ಲ. ನನ್ನ ವಸ್ತು ನಮ್ಮ ಕೈಯಿಂದ ಜಾರವಾಗ ನೋಡ್ಕೊಂಡು ಸುಮ್ಕೆ ಕೊಡಬಾರ್ದು. ಕೇಳಿನೂ ಸಿಕ್ಕಿಲ್ಲ ಅಂದಾಗ ಕಿತ್ಕೋಬೇಕು. ಇಲ್ಲ ರೀ, ಕಿತ್ತಾಡ್ಕೊಂಡು ಪಡ್ಕೊಳ್ಳೋದು ಗೆಲುವಲ್ಲ. ತಾಳ್ಮೆಯಿಂದ ಕಾದು ಪಡ್ಕೋಬೇಕು, ಅದು ಗೆಲುವಂದ್ರೆ. ಸರಿ, ಅದು ಆಗೋಗ್ಲು.
ನೀವು ಹೇಳ್ದಂಗೆ ಇದಕ್ಕೆ ಬೇರೆ ಏನೋ ದಾರಿ ಐತೆ ಅಂತ ಯೋಚನೆ ಮಾಡ್ತೀನಿ. ಸರಿ, ನಾನು ಅಡುಗೆ ಮಾಡ್ತೀನಿ. ಒಬ್ಬರೇ ಮಾಡಿದ್ರೆ ಎಲ್ಲಿ ಹೊಟ್ಟೆ ತುಂಬಕ್ಕಿಲ್ಲ. ಅದೇ ನಾನು ಸೇರ್ಕೊಂಡು ಮಾಡಿದ್ರೆ ಎಲ್ಲಿ ಹೊಟ್ಟೆನೂ ತುಂಬ್ತದೆ, ನಿಮ್ಮನ್ನು ನೋಡ್ತಾ ನೋಡ್ತಾ ನನ್ನ ಕಣ್ಣು ತುಂಬ್ತದೆ. ಕೊಡಿ. ಅಯ್ಯೋ ರೀ, ನಾನು ಮಾಡ್ತೀನಿ, ನೀವು ಹೋಗಿ. ಬೆಂಕಿ. ನನ್ನಯ ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಬಿಡಿ. ಏಕೋ ಏನೋ ಪುಳಕ ಬಿಡಿ ಬಿಡಿ ಬಿಡಿ. ಅಯ್ಯೋ ರೀ, ಪ್ರತಿ ಮೂಲೆಯಲು ನೀನೆ ತುಂಬಿರಲು ನಿನಗೋ ನಿನ್ನ ಕಂಗಳು ಮುಳುಗು ಸುಯನ ಕಡಲು ಅಯ್ಯೋ ಈ ಪ್ರೀತಿಯ ಸವಿ ಎದೆಗೆ ತಾಕಲು ಹಾಯಾಗಿದೆ, ಏಕೋ ಹಾಯಾಗಿದೆ. ನನ್ನೆಲ್ಲ ಯೋಚನೆ ನಿಂಗೇನೆ ಬೀಸಲು ಆಗೋಗಿದೆ, ಇಂದು ಆಗೋಗಿದೆ. ನನ್ನಯ ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಓಕೆನಾ? ಏನೋ ಪೊಳಕ